ಈಗ ಯಾದಗಿರಿ ಜಿಲ್ಲೆಗೆ ಹೋಗೋಣ. ಯಾದಗಿರಿ ಜಿಲ್ಲೆಯಲ್ಲಿ ಏನಾಗಿದೆ ಗೊತ್ತಾ? ಕಾಂಗ್ರೆಸ್ ಕಚೇರಿಗೆ ಯಾರೋ ಬೆಂಕಿ ಹಚ್ಚಿಬಿಟ್ರು. ಈ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಗಿಳಿದ ಪೊಲೀಸರಿಗೆ ಆರೋಪಿ ಯಾರು ಅನ್ನೋದು ಗೊತ್ತಾಗಿದೆ. ಡಿ ಕೆ ಶಿವಕುಮಾರ್ ಅವರ ಕನಸಿನ ಯೋಜನೆ ರಾಜ್ಯದ ಎಲ್ಲಾ ಜಿಲ್ಲೆಯಲ್ಲೂ ಕಾಂಗ್ರೆಸ್ ಕಚೇರಿ ತೆರೆಯಬೇಕು ಅಂತ ಕಾಂಗ್ರೆಸ್ ಕಚೇರಿಗೆ ಬೆಂಕಿ ಹಾಕಿಬಿಟ್ರು. ಈಗ ಬೆಂಕಿ ಹಚ್ಚಿದವರನ್ನ ಪೊಲೀಸರು ಪತ್ತೆ ಮಾಡಿದ್ದಾರೆ. ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷ ಸ್ಥಾನದಿಂದ ತೆಗೆದಿದ್ದಕ್ಕೆ ಸಿಟ್ಟು ತೋರಿಸಿ ನಿನ್ನೆ ಮಹಿಳಾ ಘಟಕದ ಅಧ್ಯಕ್ಷರನ್ನ ಚೇಂಜ್ ಮಾಡಿದ್ರು. ಮಂಜುಳಾ ಗೂಳಿಗನ್ನ ಚೇಂಜ್ ಮಾಡಿ ಬೇರೆಯವ್ರನ್ನ ಕೂರಿಸಿದ್ದಕ್ಕೆ ಕಚೇರಿಗೆ ಬೆಂಕಿ ಹಾಕ್ಬಿಟ್ಟಿದ್ದಾರೆ. ಬೆಂಕಿ ಹಾಕಿದ್ಯಾರು ಅಂತಂದ್ರೆ ಅದೇ ಸ್ಥಾನದಲ್ಲಿದ್ದ ಮಂಜುಳಾ ಗೂಳಿ ಅವರ ಪತಿ ಶಂಕರ್ ಗೂಳಿ. ಬೆಂಕಿ ಹಚ್ಚಿ ಆಕ್ರೋಶ ಹೊರ ಹಾಕಿರೋದು. ಫುಲ್ ಎಣ್ಣೆ ಹೊಡೆದು ಬಿಟ್ಟಿದ್ದಾರೆ. ಎಣ್ಣೆ ಹೊಡೆದು ಕೋಪ ಮಾಡಿಕೊಂಡು ಫುಲ್ ಬೆಂಕಿ ಹಚ್ಚಿಬಿಟ್ಟಿರೋದು. ಶಂಕರ್ ಗೂಳಿ ಈಗ ಅರೆಸ್ಟ್ ಆಗಿದ್ದಾರೆ. ಶಂಕರ್ ಗೂಳಿ ಮಂಜುಳಾ ಗೂಳಿ ಅವರ ಪತಿ. ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸೋದಕ್ಕೆ ಕೋಪ ಮಾಡಿಕೊಂಡು ರಾತ್ರಿ ಫುಲ್ ಟೈಟ್ ಆಗಿ ಕೋಪ ಮಾಡಿಕೊಂಡು ಕೋಪದ ಕೈಗೆ ಬುದ್ಧಿ ಕೊಟ್ಟು ಕಾಂಗ್ರೆಸ್ ಕಚೇರಿಗೆ ಬೆಂಕಿ ಹಚ್ಚಿಬಿಡ್ತಾರೆ. ಅದಕ್ಕೆ ಹೆಲ್ಪ್ ಮಾಡಿದ್ಯಾರು? ರೌಡಿ ಶೀಟರ್ ಬಾಬುಗೌಡ. ಅವ್ರ ಜೊತೆಗೆ ಸೇರಿ ಕೃತ್ಯ ಎಸಗಿದ್ದಾರೆ. CCTVಯಲ್ಲಿ ಗೊತ್ತಾಗ್ಬಿಟ್ಟಿದೆ ಎಲ್ಲ. CCTV ವಿಡಿಯೋವನ್ನೇ ಆಧಾರವಾಗಿ ಇಟ್ಕೊಂಡು ಆರೋಪಿಗಳನ್ನು ಪತ್ತೆ ಹಚ್ಚಿದ್ದಾರೆ ಖಾಕಿ. ಕಡೆಗೂ ಈ ಶಂಕರ್ ಗೂಳಿ ಅರೆಸ್ಟ್ ಆಗಿದ್ದಾರೆ. ಆದರೆ ಇದಕ್ಕೆ ಸಪೋರ್ಟ್ ಮಾಡಿದಂಥ ರೌಡಿ ಶೀಟರ್ ಬಾಬುಗೌಡ ನಾಪತ್ತೆಯಾಗಿದ್ದಾರೆ. ಯಾದಗಿರಿ ನಗರ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮಹೇಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಹೇಶ್, ಏನಾಯ್ತು ಆಕ್ಚುಲ್ ಆಗಿ? ಎಸ್ ಶರತ್, ಏನಂದ್ರೆ ನಿನ್ನೆ ಕಾಂಗ್ರೆಸ್ ಕಚೇರಿಗೆ ಏಕಾಏಕಿ ಏನಂದ್ರೆ ಬೆಂಕಿ ಹಚ್ಚಿರ್ತಕ್ಕಂಥ ಕಿಡಿಗೇಡಿಗಳನ್ನ ಮತ್ತೆ ಅದರಲ್ಲೂ ಕೂಡ ಬಹಳ ಕುತೂಹಲಕಾರಿ ಏನಂದ್ರೆ ಕಾಂಗ್ರೆಸ್ನ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಸ್ಥಾನದಿಂದ ಏನಂದ್ರೆ ಮಂಜುಳಾ ಗೂಳಿ ಎಂಬುವರು ಇರ್ತಾರೆ. ಅಂತವ್ರನ್ನ ಕೂಡ ಏನಂದ್ರೆ ಕೆಳಗಿಳಿಸಿರ್ತಾರೆ ಅಧ್ಯಕ್ಷ ಸ್ಥಾನದಿಂದ. ತುಂಬಾ ವರ್ಷಗಳ ಕಾಲ ನೀವು ಸೇವೆ ಮಾಡಿದ್ರೆ, ಹಾಗಾಗಿ ಈಗ ಸ್ವಲ್ಪ ಬೇರೆಯವ್ರನ್ನ ಅವಕಾಶ ಕೊಡೋಣ ಅಂತ ಕೂಡ ನಿಲೋಫರ್ ಬಾದಲ್ ಎಂಬುವರಿಗೆ ಕೂಡ ನೇಮಕ ಮಾಡಿರ್ತಾರೆ. ಹೊಸದಾಗಿ ಅಧ್ಯಕ್ಷ ಸ್ಥಾನಕ್ಕೆ ನೇಮಕ ಮಾಡಿರ್ತಾರೆ. ಅದೇ ಒಂದು ಸಿಟ್ಟಿಗೆ ಮತ್ತು ಜಿದ್ದಿಗೆ ಕೂಡ ಏನಂದ್ರೆ ಗಂಡ ಪತಿ ಶಂಕರ್ ಗೂಳಿ ಹಾಗೂ ಮತ್ತೆ ಇನ್ನೊಬ್ರು ರೌಡಿ ಶೀಟರ್ ಆಗಿರ್ತಕ್ಕಂಥ ಬಾಬುಗೌಡ ಅಗತಿ ತೀರ್ಥ ಎಂಬುವರು ಕೂಡ ಏನಂದ್ರೆ ರಾತ್ರಿ ವೇಳೆ ಸಮಯದಲ್ಲಿ ಕೂಡ 5 ಲೀಟರ್ ಪೆಟ್ರೋಲ್ ಅನ್ನು ಖರೀದಿ ಮಾಡಿ ಏನಂದ್ರೆ ಕಾಂಗ್ರೆಸ್ ಕಚೇರಿ ಕೂಡ ಎಣ್ಣೆ ಏಟಲ್ಲಿ ಕೂಡ ಅಲ್ಲಿ ಇಡೀ ಕಾಂಗ್ರೆಸ್ ಕಚೇರಿಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಕೂಡ ಅಂದ್ರೆ ಪ್ರಕರಣ ಬೆಳಕಿಗೆ ಬರ್ತಿದ್ದಂತೆ ಏನಂದ್ರೆ ಯಾದಗಿರಿ ನಗರ ಠಾಣೆಯಲ್ಲಿ ಕೇಸ್ ದಾಖಲಾಗುತ್ತೆ. ಕೇಸ್ ದಾಖಲಾದ ಕೆಲವೇ ಗಂಟೆಗಳಲ್ಲಿ ಕೂಡ ಆರೋಪಿ ಆಗಿರ್ತಕ್ಕಂಥ ಒಬ್ರು ಶಂಕರ್ ಗೌಡ ಗೂಳಿ ಅವರನ್ನ ಕೂಡ ಬಂಧಿಸ್ತಾರೆ. ಬಂಧಿಸಿದ ನಂತರ ಈಗಾಗಲೇ ಕೂಡ ಇನ್ನು ಬಾಬುಗೌಡ ಅಗತಿ ತೀರ್ಥ ಇವರು ಕೂಡ ನಾಪತ್ತೆ ಆಗಿದ್ದಾರೆ. ಇನ್ನು ಶೋಧ ಕಾರ್ಯಾಚರಣೆ ಮುಂದುವರೆದಿದೆ ಎಂದು ಹೇಳ್ಬೋದು ಶರತ್. ಎಸ್, ಥ್ಯಾಂಕ್ ಯು ಮಹೇಶ್ ಡೀಟೇಲ್ಸ್ಗಾಗಿ.